ಕಲಬುರಗಿಯಲ್ಲೂ ಕೂಡ ಕುರುಬ ಸಮುದಾಯ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರಾಜ್ಯಪಾಲ ತಾವರ್ ಚಂದ್ ವಿರುದ್ಧ ಕುರುಬರು ಕಿಡಿಕಾರ್ತಿದ್ದಾರೆ. ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಲಬುರಗಿ ನಗರದ ಎಸ್ವಿಪಿ ವೃತ್ತದಲ್ಲಿ ಪ್ರತಿಭಟನೆಯ ಕಿಚ್ಚು ಜೋರಾಗಿದೆ. ನೋಡಿ, ಒಂದು ಕಡೆ ಗಾಂಧಿನಗರದಲ್ಲಿ ಗಮನಿಸ್ತಾ ಇದ್ರಿ, ಈಗ ಕಲಬುರಗಿಯಲ್ಲಿ ಯಾವ ರೀತಿಯ ಪ್ರತಿಭಟನೆಯ ಕಿಚ್ಚು ಜೋರಾಗ್ತಾ ಇದೆ. ಹಿಂದುಳಿದ ಸಮುದಾಯದ ವತಿಯಿಂದ ಪ್ರತಿಭಟನೆಯ ಕಿಚ್ಚು ಜೋರಾಗ್ತಾ ಇದೆ. ಕಲಬುರಗಿ ನಗರದ ಎಸ್ವಿಪಿ ವೃತ್ತದಲ್ಲಿ ಕುರುಬ ಸಮುದಾಯ ಪ್ರತಿಭಟನೆ ಮಾಡ್ತಾ ಇರೋದು ನೋಡಿ. ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಕಲಬುರಗಿಯಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನಾನು ಮತ್ತಷ್ಟು ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಓಂ ಪ್ರಕಾಶ್, ನೋಡಿ, ಆಕ್ರೋಶದ ಕಟ್ಟೆ ಒಡೆದಿದೆ. ಮಾಹಿತಿ ಕೊಡೋದಾದ್ರೆ ಏನಾಗ್ತಾ ಇದೆ ಸದ್ಯಕ್ಕೆ ಅಂತೇಳಿ. ದಿವಿತ್ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ಬೆನ್ನಲ್ಲೇ ಇದೀಗ ಹಿಂದುಳಿದ ವರ್ಗದ ಎಲ್ಲ ಜನರು ರೊಚ್ಚಿಗೆದ್ದಿರುವಂಥದ್ದು. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ವಿರುದ್ಧ ಇದೀಗ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು. ಕಲಬುರಗಿಯ ಎಸ್ವಿಪಿ ವೃತ್ತದಲ್ಲಿ ಇದೀಗ ಎಲ್ಲ ಸಾಕಷ್ಟು ಜನ ಏನು ಹಿಂದುಳಿದ ವರ್ಗದವರು ರಸ್ತೆ ಬ್ಲಾಕ್ ಮಾಡಿ ಈ ಒಂದು ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು. ನಡು ರಸ್ತೆಯಲ್ಲೇ ಟೈರ್ಗೆ ಬೆಂಕಿ ಹಾಕಿ ರಾಜ್ಯಪಾಲರ ವಿರುದ್ಧ ಆಕ್ರೋಶವನ್ನು ಹೊರ ಹಾಕ್ತಾ ಇರುವಂಥದ್ದು. ಈಗಾಗಲೇ ಎಸ್ವಿಪಿ ವೃತ್ತದಲ್ಲಿ ಮಾನವ ಸರಪಳಿ ಕೂಡ ನಿರ್ಮಾಣ ಮಾಡ್ತಾ ಇರುವಂಥದ್ದು ನೋಡ್ಬೋದು. ಅಂದರೆ ರಾಜ್ಯಪಾಲ ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸ್ತಾ ಇದ್ದಾರೆ ಅನ್ನುವಂಥ ಆಕ್ರೋಶ ವ್ಯಕ್ತ ಮಾಡಿ ಏನು ರಾಜ್ಯಪಾಲರ ವಿರುದ್ಧ ಆಕ್ರೋಶವನ್ನು ಹೊರ ಹಾಕ್ತಾ ಇರುವಂಥದ್ದು. ಪ್ರತಿಯೊಬ್ಬರು ಕೂಡ ಏನು ಮಾನವ ಸರಪಳಿಯನ್ನು ನಿರ್ಮಾಣ ಮಾಡಿ ರಸ್ತೆ ಬ್ಲಾಕನ್ನು ಮಾಡಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಈಗಾಗಲೇ ಏನು ಬಹುತೇಕ ಎಲ್ಲ ಕೂಡ ಏನು ಸಾಕಷ್ಟು ಜನರು ಕೂಡ ಸೇರಿರುವಂಥದ್ದು. ಅವರೆಲ್ಲರೂ ಬೇಡಿಕೆ ಇರುವಂಥದ್ದು ಅಂದರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂಥದ್ದೇ ವಿರುದ್ಧ ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ನನ್ನ ಜೊತೆ ಕುರುಬ ಸಮುದಾಯದ ಮುಖಂಡರು ಇದ್ದಾರೆ, ಜಿಲ್ಲಾಧ್ಯಕ್ಷರು ಇದ್ದಾರೆ. ಸೊ ಅವರನ್ನು ಎಲ್ಲೆಲ್ಲಿ ನಾನ್ BJP ಗೌರ್ಮೆಂಟ್ ಇವೆ ಅಲ್ಲೆಲ್ಲ ಕಡೆ ಇಂಥ ಕಿರುಕುಳಗಳು ಜಾಸ್ತಿ ನಡೆದಿವೆ. ಅದಕ್ಕಾಗಿ ಬಟ್ ಅದು ರಿಯಲ್ ಆ ವಿಷಯ ಏನಿದೆ ಅಂತಕ್ಕಂಥದ್ದನ್ನು ತಿಳ್ಕೊಂಡ್ಮೇಲೆ ಮುಂದೆ ನಾವು ರಿಯಾಕ್ಟ್ ಮಾಡ್ತೀವಿ. ಸರ್, ರಾजीನಾಮೆ ಆಗ್ರಹಿಸ್ತಾ ಇದ್ದಾರೆ ಬಿಜೆಪಿ ಅವರು. ಸರ್, आज गवर्नर का प्रोसिक्यूशन परमिशन दिया है सर, आपको ನೀವು 7 ಮಂದಿ 7 ಭಾಷೆ ಇರ್ತಾರೆ. ಕನ್ನಡದ ನೀವು ಕಲಿಬೇಕು, ಸ್ವಲ್ಪ ಟ್ರಾನ್ಸ್ಲೇಷನ್ ಮಾಡೋದು. ಅರೆ ಮೇ ಬಿ ಬಟ್ ವ್ಯಕ್ತಿಂದ ಕೂತಾಗ ಸುಮ್ಮನೆ ಕುಂತ ರಾಜ್ಯಪಾಲರು ಇವತ್ತಿನ ದಿವಸ ಏನದ ಬೆಳಗ್ಗೆ ಯಾರಿಗೂ ಗೊತ್ತಿರಲಾರ್ದಂಗ ಕೇಂದ್ರ ಸರ್ಕಾರದ ಚೇಲ ಆಗಿ ಕೇಂದ್ರ ಸರ್ಕಾರದ ಗುಲಾಮರಾಗಿ ಮಾನ್ಯ ರಾಜ್ಯಪಾಲರು ಏನದ ಅಂತಂದರೆ ಇವತ್ತು ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟಿದ್ರು ಪ್ರಾಸಿಕ್ಯೂಷನ್ ಸ್ಟಾರ್ಟ್ ಮಾಡಿರಿ ಅಂತಕ್ಕಂಥ ಒಂದು ಆದೇಶ ಏನು ರಾಜ್ಯಪಾಲರು ಮಾಡಿದ್ದಾರೆ. ಆ ಆದೇಶಕ್ಕೆ ವಿರುದ್ಧವಾಗಿ ಕಲಬುರಗಿ ಜಿಲ್ಲೆ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಹಾಗೂ ಸಿದ್ದರಾಮಯ್ಯ ಸಾಹೇಬರ ಅಭಿಮಾನಿ ಬಳಗದ ವತಿಯಿಂದ ರಾಜ್ಯಪಾಲ ಹಟಾವ್ ಕರ್ನಾಟಕ ಬಚಾವ್ ಅಂತಕ್ಕಂಥ ಸಂದೇಶವನ್ನು ಇಟ್ಕೊಂಡು ಇವತ್ತಿನ ದಿವಸ ನಗರದ ತಿಮ್ಮಾಪುರ ಸರ್ಕಲ್ದಲ್ಲಿ ಬೃಹತ್ ಪ್ರತಿಭಟನೆ ಮಾಡುವುದರ ಮುಖಾಂತರ ಧಿಕ್ಕಾರವನ್ನು ಕೂಗ್ತಾ ಇದ್ದೇವೆ. ಆದ್ದರಿಂದ ರಾಜ್ಯಪಾಲರು ಇವತ್ತಿನ ದಿವಸ ಏನು ಪ್ರಾಸಿಕ್ಯೂಷನ್ಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಅದನ್ನು ಕೂಡಲೇ ಹಿಂಪಡಿಬೇಕು. ಒಂದೇ ನಿಮಿಷ. ಈಗ ಕಲಬುರಗಿಯಲ್ಲೂ ಕೂಡ ಕುರುಬ ಸಮುದಾಯ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರಾಜ್ಯಪಾಲ ತಾವರ್ ಚಂದ್ ವಿರುದ್ಧ ಕುರುಬರು ಕಿಡಿಕಾರ್ತಿದ್ದಾರೆ. ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಲಬುರಗಿ ನಗರದ ಎಸ್ವಿಪಿ ವೃತ್ತದಲ್ಲಿ ಪ್ರತಿಭಟನೆಯ ಕಿಚ್ಚು ಜೋರಾಗಿದೆ. ನೋಡಿ, ಒಂದು ಕಡೆ ಗಾಂಧಿನಗರದಲ್ಲಿ ಗಮನಿಸ್ತಾ ಇದ್ರಿ, ಈಗ ಕಲಬುರಗಿಯಲ್ಲಿ ಯಾವ ರೀತಿಯ ಪ್ರತಿಭಟನೆಯ ಕಿಚ್ಚು ಜೋರಾಗ್ತಾ ಇದೆ. ಹಿಂದುಳಿದ ಸಮುದಾಯದ ವತಿಯಿಂದ ಪ್ರತಿಭಟನೆಯ ಕಿಚ್ಚು ಜೋರಾಗ್ತಾ ಇದೆ. ಕಲಬುರಗಿ ನಗರದ ಎಸ್ವಿಪಿ ವೃತ್ತದಲ್ಲಿ ಕುರುಬ ಸಮುದಾಯ ಪ್ರತಿಭಟನೆ ಮಾಡ್ತಾ ಇರೋದು ನೋಡಿ. ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಕಲಬುರಗಿಯಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನಾನು ಮತ್ತಷ್ಟು ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಓಂ ಪ್ರಕಾಶ್, ನೋಡಿ, ಆಕ್ರೋಶದ ಕಟ್ಟೆ ಒಡೆದಿದೆ. ಮಾಹಿತಿ ಕೊಡೋದಾದ್ರೆ ಏನಾಗ್ತಾ ಇದೆ ಸದ್ಯಕ್ಕೆ ಅಂತೇಳಿ. ದಿವಿತ್ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ಬೆನ್ನಲ್ಲೇ ಇದೀಗ ಹಿಂದುಳಿದ ವರ್ಗದ ಎಲ್ಲ ಜನರು ರೊಚ್ಚಿಗೆದ್ದಿರುವಂಥದ್ದು. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ವಿರುದ್ಧ ಇದೀಗ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು. ಕಲಬುರಗಿಯ ಎಸ್ವಿಪಿ ವೃತ್ತದಲ್ಲಿ ಇದೀಗ ಎಲ್ಲ ಸಾಕಷ್ಟು ಜನ ಏನು ಹಿಂದುಳಿದ ವರ್ಗದವರು ರಸ್ತೆ ಬ್ಲಾಕ್ ಮಾಡಿ ಈ ಒಂದು ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು. ನಡು ರಸ್ತೆಯಲ್ಲೇ ಟೈರ್ಗೆ ಬೆಂಕಿ ಹಾಕಿ ರಾಜ್ಯಪಾಲರ ವಿರುದ್ಧ ಆಕ್ರೋಶವನ್ನು ಹೊರ ಹಾಕ್ತಾ ಇರುವಂಥದ್ದು. ಈಗಾಗಲೇ ಎಸ್ವಿಪಿ ವೃತ್ತದಲ್ಲಿ ಮಾನವ ಸರಪಳಿ ಕೂಡ ನಿರ್ಮಾಣ
ನಿರ್ಮಾಣ ಮಾಡ್ತಾ ಇರುವಂಥದ್ದು ನೋಡ್ಬೋದು. ಅಂದರೆ ರಾಜ್ಯಪಾಲ ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸ್ತಾ ಇದ್ದಾರೆ ಅನ್ನುವಂಥ ಆಕ್ರೋಶ ವ್ಯಕ್ತ ಮಾಡಿ ಏನು ರಾಜ್ಯಪಾಲರ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಪ್ರತಿಯೊಬ್ಬರು ಕೂಡ ಏನು ಮಾನವ ಸರಪಳಿಯನ್ನು ನಿರ್ಮಾಣ ಮಾಡಿ ರಸ್ತೆ ಬ್ಲಾಕನ್ನು ಮಾಡಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಈಗಾಗಲೇ ಏನು ಬಹುತೇಕ ಎಲ್ಲ ಕೂಡ ಏನು ಸಾಕಷ್ಟು ಜನರು ಕೂಡ ಸೇರಿರುವಂಥದ್ದು. ಅವರೆಲ್ಲರೂ ಬೇಡಿಕೆ ಇರುವಂಥದ್ದು ಅಂದರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂಥದ್ದೇ ವಿರುದ್ಧ ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ನನ್ನ ಜೊತೆ ಕುರುಬ ಸಮುದಾಯದ ಮುಖಂಡರು ಇದ್ದಾರೆ, ಜಿಲ್ಲಾಧ್ಯಕ್ಷರು ಇದ್ದಾರೆ. ಸೊ ಅವರನ್ನು ಎಲ್ಲೆಲ್ಲಿ ನಾನ್ BJP ಗೌರ್ಮೆಂಟ್ ಇವೆ ಅಲ್ಲೆಲ್ಲ ಕಡೆ ಇಂಥ ಕಿರುಕುಳಗಳು ಜಾಸ್ತಿ ನಡೆದಿವೆ. ಅದಕ್ಕಾಗಿ ಬಟ್ ಅದು ರಿಯಲ್ ಆ ವಿಷಯ ಏನಿದೆ ಅಂತಕ್ಕಂಥದ್ದನ್ನು ತಿಳ್ಕೊಂಡ್ಮೇಲೆ ಮುಂದೆ ನಾವು ರಿಯಾಕ್ಟ್ ಮಾಡ್ತೀವಿ. ಸರ್ गवर्नर का राजीनामे ಆಗ್ರಹಿಸ್ತಾ ಇದ್ದಾರೆ ಬಿಜೆಪಿ ಅವರು. सर आज गवर्नर का प्रोसिक्यूशन परमिशन दिया है सर, आपको क्या है? ನೀವು 7 ಮಂದಿ 7 ಭಾಷೆ ಇರ್ತಾರೆ. ಕನ್ನಡದ ನೀವು ಕಲಿಬೇಕು, ಸ್ವಲ್ಪ ಟ್ರಾನ್ಸ್ಲೇಷನ್ ಮಾಡೋದು. ಅರೆ ಮೇ ಬಿ ಬಟ್ ವ್ಯಕ್ತಿಯಿಂದ ಕೂತಾಗ ಸುಮ್ಮನೆ ಕುಂತ ರಾಜ್ಯಪಾಲರು ಇವತ್ತಿನ ದಿವಸ ಏನದ ಬೆಳಗ್ಗೆ ಯಾರಿಗೂ ಗೊತ್ತಿರಲಾರ್ದಂಗೆ ಕೇಂದ್ರ ಸರ್ಕಾರದ ಚೇಲ ಆಗಿ ಕೇಂದ್ರ ಸರ್ಕಾರದ ಗುಲಾಮರಾಗಿ ಮಾನ್ಯ ರಾಜ್ಯಪಾಲರು ಏನದ ಅಂತಂದರೆ ಇವತ್ತು ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟಿದ್ರು ಪ್ರಾಸಿಕ್ಯೂಷನ್ ಸ್ಟಾರ್ಟ್ ಮಾಡಿರಿ ಅಂತಕ್ಕಂಥ ಒಂದು ಆದೇಶ ಏನು ರಾಜ್ಯಪಾಲರು ಮಾಡಿದ್ದಾರೆ. ಆ ಆದೇಶಕ್ಕೆ ವಿರುದ್ಧವಾಗಿ ಕಲಬುರಗಿ ಜಿಲ್ಲೆ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಹಾಗೂ ಸಿದ್ದರಾಮಯ್ಯ ಸಾಹೇಬರ ಅಭಿಮಾನಿ ಬಳಗದ ವತಿಯಿಂದ ರಾಜ್ಯಪಾಲ ಹಟಾವ್ ಕರ್ನಾಟಕ ಬಚಾವ್ ಅಂತಕ್ಕಂಥ ಸಂದೇಶವನ್ನು ಇಟ್ಕೊಂಡು ಇವತ್ತಿನ ದಿವಸ ನಗರದ ತಿಮ್ಮಾಪುರ ಸರ್ಕಲ್ದಲ್ಲಿ ಬೃಹತ್ ಪ್ರತಿಭಟನೆ ಮಾಡುವುದರ ಮುಖಾಂತರ ಧಿಕ್ಕಾರವನ್ನು ಕೂಗ್ತಾ ಇದ್ದೇವೆ. ಆದ್ದರಿಂದ ರಾಜ್ಯಪಾಲರು ಇವತ್ತಿನ ದಿವಸ ಏನು ಪ್ರಾಸಿಕ್ಯೂಷನ್ಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಅದನ್ನು ಕೂಡಲೇ ಹಿಂಪಡಿಬೇಕು. ಒಂದೇ ನಿಮಿಷ. ಈಗ ಕಲಬುರಗಿಯಲ್ಲೂ ಕೂಡ ಕುರುಬ ಸಮುದಾಯ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರಾಜ್ಯಪಾಲ ತಾವರ್ ಚಂದ್ ವಿರುದ್ಧ ಕುರುಬರು ಕಿಡಿಕಾರ್ತಿದ್ದಾರೆ. ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಲಬುರಗಿ ನಗರದ SVP ವೃತ್ತದಲ್ಲಿ ಪ್ರತಿಭಟನೆಯ ಕಿಚ್ಚು ಜೋರಾಗಿದೆ. ನೋಡಿ, ಒಂದು ಕಡೆ ಗಾಂಧಿನಗರದಲ್ಲಿ ಗಮನಿಸ್ತಾ ಇದ್ರಿ, ಈಗ ಕಲಬುರಗಿಯಲ್ಲಿ ಯಾವ ರೀತಿಯ ಪ್ರತಿಭಟನೆಯ ಕಿಚ್ಚು ಜೋರಾಗ್ತಾ ಇದೆ. ಹಿಂದುಳಿದ ಸಮುದಾಯದ ವತಿಯಿಂದ ಪ್ರತಿಭಟನೆಯ ಕಿಚ್ಚು ಜೋರಾಗ್ತಾ ಇದೆ. ಕಲಬುರಗಿ ನಗರದ SVP ವೃತ್ತದಲ್ಲಿ ಕುರುಬ ಸಮುದಾಯ ಪ್ರತಿಭಟನೆ ಮಾಡ್ತಾ ಇರೋದು ನೋಡಿ. ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಕಲಬುರಗಿಯಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನಾನು ಮತ್ತಷ್ಟು ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಓಂ ಪ್ರಕಾಶ್, ನೋಡಿ, ಆಕ್ರೋಶದ ಕಟ್ಟೆ ಒಡೆದಿದೆ. ಮಾಹಿತಿ ಕೊಡೋದಾದ್ರೆ ಏನಾಗ್ತದೆ ಸದ್ಯಕ್ಕೆ ಅಂತೇಳಿ. ದಿವಿತ್ CM ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ಬೆನ್ನಲ್ಲೇ ಇದೀಗ ಹಿಂದುಳಿದ ವರ್ಗದ ಎಲ್ಲ ಜನರು ರೊಚ್ಚಿಗೆದ್ದಿರುವಂಥದ್ದು. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ವಿರುದ್ಧ ಇದೀಗ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು. ಕಲಬುರಗಿಯ SVP ವೃತ್ತದಲ್ಲಿ ಇದೀಗ ಎಲ್ಲ ಸಾಕಷ್ಟು ಜನ ಏನು ಹಿಂದುಳಿದ ವರ್ಗದವರು ರಸ್ತೆ ಬ್ಲಾಕ್ ಮಾಡಿ ಈ ಒಂದು ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು. ನಡು ರಸ್ತೆಯಲ್ಲೇ ಟೈರ್ಗೆ ಬೆಂಕಿ ಹಾಕಿ ರಾಜ್ಯಪಾಲರ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಈಗಾಗಲೇ SVP ವೃತ್ತದಲ್ಲಿ ಮಾನವ ಸರಪಳಿ ಕೂಡ ನಿರ್ಮಾಣ ಮಾಡ್ತಾ ಇರುವಂಥದ್ದು ನೋಡ್ಬೋದು. ಅಂದರೆ ರಾಜ್ಯಪಾಲ ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸ್ತಾ ಇದ್ದಾರೆ ಅನ್ನುವಂಥ ಆಕ್ರೋಶ ವ್ಯಕ್ತ ಮಾಡಿ ಏನು ರಾಜ್ಯಪಾಲರ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಪ್ರತಿಯೊಬ್ಬರು ಕೂಡ ಏನು ಮಾನವ ಸರಪಳಿಯನ್ನು ನಿರ್ಮಾಣ ಮಾಡಿ ರಸ್ತೆ ಬ್ಲಾಕನ್ನು ಮಾಡಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಈಗಾಗಲೇ ಏನು ಬಹುತೇಕ ಎಲ್ಲ ಕೂಡ ಏನು ಸಾಕಷ್ಟು ಜನರು ಕೂಡ ಸೇರಿರುವಂಥದ್ದು. ಅವರೆಲ್ಲರೂ ಬೇಡಿಕೆ ಇರುವಂಥದ್ದು ಅಂದರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂಥದ್ದೇ ವಿರುದ್ಧ ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ನನ್ನ ಜೊತೆ ಕುರುಬ ಸಮುದಾಯದ ಮುಖಂಡರು ಇದ್ದಾರೆ, ಜಿಲ್ಲಾಧ್ಯಕ್ಷರು ಇದ್ದಾರೆ. ಸೊ ಅವರನ್ನು ಎಲ್ಲೆಲ್ಲಿ ನಾನ್ BJP ಗೌರ್ಮೆಂಟ್ ಇವೆ ಅಲ್ಲೆಲ್ಲ ಕಡೆ ಇಂಥ ಕಿರುಕುಳಗಳು ಜಾಸ್ತಿ ನಡೆದಿವೆ. ಅದಕ್ಕಾಗಿ ಬಟ್ ಅದು ರಿಯಲ್ ಆ ವಿಷಯ ಏನಿದೆ ಅಂತಕ್ಕಂಥದ್ದನ್ನು ತಿಳ್ಕೊಂಡ್ಮೇಲೆ ಮುಂದೆ ನಾವು ರಿಯಾಕ್ಟ್ ಮಾಡ್ತೀವಿ. ಸರ್ आज गवर्नर का ರಾಜೀನಾಮೆ ಆಗ್ರಹಿಸ್ತಾ ಇದ್ದಾರೆ ಬಿಜೆಪಿ ಅವರು. सर आज गवर्नर का प्रोसिक्यूशन परमिशन दिया है सर, आपको क्या है? ನೀವು 7 ಮಂದಿ 7 ಭಾಷೆ ಇರ್ತಾರೆ. ಕನ್ನಡದ ನೀವು ಕಲಿಬೇಕು, ಸ್ವಲ್ಪ ಟ್ರಾನ್ಸ್ಲೇಷನ್ ಮಾಡೋದು. ಅರೆ ಮೇ ಬಿ ಬಟ್ ವ್ಯಕ್ತಿಯಿಂದ ಕೂತಾಗ ಸುಮ್ಮನೆ ಕುಂತ ರಾಜ್ಯಪಾಲರು ಇವತ್ತಿನ ದಿವಸ ಏನದ ಬೆಳಗ್ಗೆ ಯಾರಿಗೂ ಗೊತ್ತಿರಲಾರ್ದಂಗೆ ಕೇಂದ್ರ ಸರ್ಕಾರದ ಚೇಲ ಆಗಿ ಕೇಂದ್ರ ಸರ್ಕಾರದ ಗುಲಾಮರಾಗಿ
ಮಾನ್ಯ ರಾಜ್ಯಪಾಲರು ಏನಂತಂದರೆ ಇವತ್ತು ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟಿದ್ರು ಪ್ರಾಸಿಕ್ಯೂಷನ್ ಸ್ಟಾರ್ಟ್ ಮಾಡಿರಿ ಅಂತಕ್ಕಂಥ ಒಂದು ಆದೇಶ ಏನು ರಾಜ್ಯಪಾಲರು ಮಾಡಿದ್ದಾರೆ. ಆ ಆದೇಶಕ್ಕೆ ವಿರುದ್ಧವಾಗಿ ಕಲಬುರಗಿ ಜಿಲ್ಲೆ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಹಾಗೂ ಸಿದ್ದರಾಮಯ್ಯ ಸಾಹೇಬರ ಅಭಿಮಾನಿ ಬಳಗದ ವತಿಯಿಂದ ರಾಜ್ಯಪಾಲ ಹಟಾವ್ ಕರ್ನಾಟಕ ಬಚಾವ್ ಅಂತಕ್ಕಂಥ ಸಂದೇಶವನ್ನು ಇಟ್ಕೊಂಡು ಇವತ್ತಿನ ದಿವಸ ನಗರದ ತಿಮ್ಮಾಪುರ ಸರ್ಕಲ್ದಲ್ಲಿ ಬೃಹತ್ ಪ್ರತಿಭಟನೆ ಮಾಡುವುದರ ಮುಖಾಂತರ ಧಿಕ್ಕಾರವನ್ನು ಕೂಗ್ತಾ ಇದ್ದೇವೆ. ಆದ್ದರಿಂದ ರಾಜ್ಯಪಾಲರು ಇವತ್ತಿನ ದಿವಸ ಏನು ಪ್ರಾಸಿಕ್ಯೂಷನ್ಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಅದನ್ನು ಕೂಡಲೇ ಹಿಂಪಡಿಬೇಕು. ಒಂದೇ ನಿಮಿಷ ಈಗ